ನಿಮ್ಮ ಚಿಂತನೆಗಳನ್ನು ದೊಡ್ಡದು ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡೋದ್ರ ಕಡೆ ಗಮನ ಕೊಡಿ. ಮೊಬೈಲ್ ಅನ್ನೋ ಒಂದು ಅಡಿಕ್ಷನ್ ಇಂದ ಹೊರಗಡೆ ಬನ್ನಿ. ಮೊಬೈಲ್ ನಿಮಗೆ 90 ಬೇಡದೇ ಇರೋ ವಿಷಯಗಳನ್ನ ಹೇಳಿ 10 ಬೇಕಾಗಿರೋ ವಿಷಯಗಳನ್ನ ಹೇಳುತ್ತೆ. ನೀವು ಆ 90ನ್ನ ಕಳಿಯೋದು ಯಾವಾಗ? ಒಂದು 100 ವಿಷಯಗಳನ್ನ ನೋಡ್ತೀರಾ ನೀವು, ನಿಮಗೆ ಬೇಕಿರೋದು ಬರೀ 5ರಿಂದ 10, ಆದ್ರೆ ನಿಮಗೆ 90 ಬೇಡದೇ ಇರೋ ವಿಷಯಗಳನ್ನ ಅದು ತೋರಿಸುತ್ತೆ. ಆ 90ನ್ನ ನಿಮ್ಮ ಮನಸ್ಸಿನಿಂದ ತಲೆಯಿಂದ ತೆಗೆದುಹಾಕಿ ಬೇಕಾಗಿರೋ 10ನ್ನ ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ವಿದ್ಯಾರ್ಥಿ ಜೀವನದಲ್ಲೇ ಏನು ಒಂದು 16ನೇ ವಯಸ್ಸಿನಿಂದ ನಿಮ್ಮ 28 ವಯಸ್ಸಿನವರೆಗಿದೆಯಲ್ಲ, ಆ ವಯಸ್ಸೇ ನಮಗೆ ಬಂಡವಾಳ. ಆ ವಯಸ್ಸನ್ನ ಒಳ್ಳೆ ಕಡೆ ವಿನಿಯೋಗ ಮಾಡಿ. ವಿನಿಯೋಗ ಅಂದ್ರೆ ಉಪಯೋಗಿಸಿ. ದೈಹಿಕವಾಗಿ ಚೆನ್ನಾಗಿರಿ, ಮಾನಸಿಕವಾಗೂ ಚೆನ್ನಾಗಿರಿ. ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿದ್ರೆ ಮಾತ್ರ ನೀವು ಒಂದು ಉತ್ತಮ ಪ್ರಜೆಯಾಗಿ ಈ ದೇಶದ ಸಂಪತ್ತಲ್ಲಿ ಅದ್ರ ನೀವು ಪಾಲು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈ ದೇಶದ ಸಂಪತ್ತು ಎಷ್ಟಿದೆ ಗೊತ್ತಲ್ವಾ? ಈ ದೇಶದ ಬಜೆಟ್ ಎಷ್ಟು ಇರೋ ನೀನ್ ಹೇಳಪ್ಪ. ಗೊತ್ತಲ್ಲ ಈ ದೇಶದ ಬಜೆಟ್, ಒಂದು ವರ್ಷದ ಬಜೆಟ್ ಎಷ್ಟಿರ್ಬೋದು? ಎಷ್ಟು ಲಕ್ಷ ಕೋಟಿ? ಕರ್ನಾಟಕದ ಬಜೆಟ್ ಎಷ್ಟು ಲಕ್ಷ ಕೋಟಿ ಇರ್ಬೋದು? ಸೊ ಈ ದೇಶದ ಸಂಪತ್ತಲ್ಲಿ ನೀವು ಪಾಲು ಪಡೆಯುವಂಥವ್ರು ಆಗ್ಬೇಕು. ಸೇವೆ ಮಾಡ್ತಾ ಇದ್ದೀರಾ, ಈ ಸೇವೆನ ದೇಶಕ್ಕೆ ಮಾಡಿ. ದೇಶ ನಿಮಗೆ ಅವ್ರದ್ದೇ ಆದ ಸಂಪತ್ತಲ್ಲಿ ನಿಮಗೆ ಪಾಲನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ, ಮತ್ತೊಂದ್ಸಲ ನೀವು ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಚಿಂತನೆಗಳನ್ನು ದೊಡ್ಡದು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ವಿದ್ಯಾಸಂಸ್ಥೆ, ನನ್ನ ವಿದ್ಯಾಸಂಸ್ಥೆ. ನಾನು ಕೂಡ ಗೌತಮ ಶಾಲೆ ವಿದ್ಯಾರ್ಥಿ. ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವಾವ್, ಎಂತ ಸ್ಪೀಚ್ ಅಲ್ವಾ ಸರ್. ತುಂಬಾ ಚೆನ್ನಾಗಿ ನಮ್ ಮುಂದೆ ಜೀವನದ ಬಗ್ಗೆ ಮತ್ತೆ ನಡೀತಿರೋ ನೈಜ ಘಟನೆ ಬಗ್ಗೆ ತಿಳಿಸ್ಕೊಟ್ರು ಸರ್. ನಿಮ್ಗೆ ಧನ್ಯವಾದಗಳು.